ರಾಜಕಾರಣಕ್ಕೆ ಪ್ರವೇಶ ಮಾಡಿದ ನಂತರ ಯಾರ್ಯಾರ ಆಸ್ತಿ ಎಷ್ಟೆಷ್ಟು ವೃದ್ಧಿಯಾಗಿದೆ ಅಂತಕ್ಕಂಥದ್ದು ತಾವೇ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾಯಿದ್ರಿ 2 ದಿನದಿಂದ ನಿರಂತರವಾಗಿ. ಮಾನ್ಯ ಕುಮಾರಣ್ಣ ಅವರು ಮೈಸೂರಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ನಾನು ಹುಟ್ಟಲಿಕ್ಕಿಂತ ಮುಂಚೆ, ನಾನು 88ನೇ ಇಸ್ವಿನಲ್ಲಿ ಹುಟ್ಟಿದ್ದು, ಅದಕ್ಕಿಂತ ಮುಂಚಿತವಾಗಿ ಸಿನಿಮಾ ಹಂಚಿಕೆದಾರರಾಗಿ ಅವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಆಮೇಲೆ ಭಾಳ ಯಶಸ್ಸು ಕಂಡಂಥ ಒಬ್ಬ ಹಂಚಿಕೆದಾರರಾಗಿದ್ದರು ಮಾನ್ಯ ಕುಮಾರಣ್ಣವರು. ಹಾಗಾಗಿ ಇವತ್ತು ಏನೋ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ, ಇನ್ನೊಂದು ಚರ್ಚೆ ಮಾಡ್ತಾಯಿದ್ದಾರೆ. ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಇದು ಯಾವುದು ನಾವು ಮುಚ್ಚುಮರೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಒಂದು ರೀತಿ ವೈಟ್ ಪೇಪರ್ ಇದ್ದಂಗೆ, ರಾಜಕಾರಣಿಗಳು ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥವ್ರು ಬಿಳಿ ಹಾಳೆ ಇದ್ದಂಗೆ, ಇದರಲ್ಲೇನು ಮುಚ್ಚುಮರೆ ಇಲ್ಲ. ಬನ್ನಿ ರಾಜೀವ್ ಅವರೇ, ನಮಸ್ತೆ. ಬನ್ನಿ ರುದ್ರೇಶಣ್ಣ, ಬನ್ನಿ. ರವಿಕುಮಾರ್ ಸರ್ ಬರಲಿಲ್ವಾ? ಬನ್ನಿ ತಮ್ಮಣ್ಣ ಸಾಹೇಬ್ರ, ತಾವು ಕೂತ್ಕೊಳ್ಳಿ. ಬಾರಣ್ಣ, ಪ್ಲೀಸ್ ಕಮ್. ಪರವಾಗಿಲ್ಲ, ನಾನು 8:45ಗೆ ಬಂದೆ. ಪಾದಯಾತ್ರೆ ತಡೆ ಆಗೋದು ಬೇಡ, ಕಾರ್ಯಕರ್ತರಿಗೆ ಟೈಮ್ ಕರೆಕ್ಟಾಗೆ ಸ್ವಲ್ಪ ಪಾಪ ಊಟದ ವ್ಯವಸ್ಥೆ ಎಲ್ಲ ಆಗಲಿ ಅಂತ. ಬೇರೆ ಏನಾರು ಇತ್ತಣ್ಣ ಕೇಳೋವಂಥದ್ದು? ಅಷ್ಟು ನೋಡಿ, ನಾನು ಒಂದು ಮಾತು ಹೇಳ್ತೇನೆ. ಬಹುಶಃ NDA ಅಲಯನ್ಸು ಫಾರ್ಮೇಷನ್ ಆದ ನಂತರ NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಕೈಕುಲುಕಿರ್ತಕ್ಕಂಥದ್ದು ಒಂದು ಭಾಗ. ಆದರೆ ತಳಮಟ್ಟದ ಸ್ಥಳೀಯ ಕಾರ್ಯಕರ್ತರುಗಳು ಎರಡೂ ಪಕ್ಷದಿಂದ ಪರಸ್ಪರ ಹೊಂದಾಣಿಕೆಯಿಂದ ಆರೋಗ್ಯಕರವಾದಂಥ ಒಂದು ಚುನಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಅತಿ ಹೆಚ್ಚು ರಾಜ್ಯದ ಜನತೆ ಆಶೀರ್ವಾದದಿಂದ ಸ್ಥಾನ ಗಳಿಸ್ಕೊಂಡಿದ್ದೇವೆ. ರಾಜಕಾರಣಕ್ಕೆ ಪ್ರವೇಶ ಮಾಡಿದ ನಂತರ ಯಾರ್ಯಾರ ಆಸ್ತಿ ಎಷ್ಟೆಷ್ಟು ವೃದ್ಧಿಯಾಗಿದೆ ಅಂತಕ್ಕಂಥದ್ದು ತಾವೇ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾಯಿದ್ರಿ 2 ದಿನದಿಂದ ನಿರಂತರವಾಗಿ. ಮಾನ್ಯ ಕುಮಾರಣ್ಣ ಅವರು ಮೈಸೂರಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ನಾನು ಹುಟ್ಟಲಿಕ್ಕಿಂತ ಮುಂಚೆ, ನಾನು 88ನೇ ಇಸ್ವಿನಲ್ಲಿ ಹುಟ್ಟಿದ್ದು, ಅದಕ್ಕಿಂತ ಮುಂಚಿತವಾಗಿ ಸಿನಿಮಾ ಹಂಚಿಕೆದಾರರಾಗಿ ಅವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಆಮೇಲೆ ಭಾಳ ಯಶಸ್ಸು ಕಂಡಂಥ ಒಬ್ಬ ಹಂಚಿಕೆದಾರರಾಗಿದ್ದರು ಮಾನ್ಯ ಕುಮಾರಣ್ಣವರು. ಹಾಗಾಗಿ ಇವತ್ತು ಏನೋ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ, ಇನ್ನೊಂದು ಚರ್ಚೆ ಮಾಡ್ತಾಯಿದ್ದಾರೆ. ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಇದು ಯಾವುದು ನಾವು ಮುಚ್ಚುಮರೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಒಂದು ರೀತಿ ವೈಟ್ ಪೇಪರ್ ಇದ್ದಂಗೆ, ರಾಜಕಾರಣಿಗಳು ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥವ್ರು ಬಿಳಿ ಹಾಳೆ ಇದ್ದಂಗೆ, ಇದರಲ್ಲೇನು ಮುಚ್ಚುಮರೆ ಇಲ್ಲ. ಬನ್ನಿ ರಾಜೀವ್ ಅವರೇ, ನಮಸ್ತೆ. ಬನ್ನಿ ರುದ್ರೇಶಣ್ಣ, ಬನ್ನಿ. ರವಿಕುಮಾರ್ ಸರ್ ಬರಲಿಲ್ವಾ? ಬನ್ನಿ ತಮ್ಮಣ್ಣ ಸಾಹೇಬ್ರ, ತಾವು ಕೂತ್ಕೊಳ್ಳಿ. ಬಾರಣ್ಣ, ಪ್ಲೀಸ್ ಕಮ್. ಪರವಾಗಿಲ್ಲ, ನಾನು 8:45ಗೆ ಬಂದೆ. ಪಾದಯಾತ್ರೆ ತಡೆ ಆಗೋದು ಬೇಡ, ಕಾರ್ಯಕರ್ತರಿಗೆ ಟೈಮ್ ಕರೆಕ್ಟಾಗೆ ಸ್ವಲ್ಪ ಪಾಪ ಊಟದ ವ್ಯವಸ್ಥೆ ಎಲ್ಲ ಆಗಲಿ ಅಂತ. ಬೇರೆ ಏನಾರು ಇತ್ತಣ್ಣ ಕೇಳೋವಂಥದ್ದು? ಅಷ್ಟು ನೋಡಿ, ನಾನು ಒಂದು ಮಾತು ಹೇಳ್ತೇನೆ. ಬಹುಶಃ NDA ಅಲಯನ್ಸು ಫಾರ್ಮೇಷನ್ ಆದ ನಂತರ NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಕೈಕುಲುಕಿರ್ತಕ್ಕಂಥದ್ದು ಒಂದು ಭಾಗ.
ಆದರೆ ತಳಮಟ್ಟದ ಸ್ಥಳೀಯ ಕಾರ್ಯಕರ್ತರುಗಳು ಎರಡೂ ಪಕ್ಷದಿಂದ ಪರಸ್ಪರ ಹೊಂದಾಣಿಕೆಯಿಂದ ಆರೋಗ್ಯಕರವಾದಂಥ ಒಂದು ಚುನಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಅತಿ ಹೆಚ್ಚು ರಾಜ್ಯದ ಜನತೆ ಆಶೀರ್ವಾದದಿಂದ ಸ್ಥಾನ ಗಳಿಸ್ಕೊಂಡಿದ್ದೇವೆ.